ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ನಮ್ಮ ಗಾರ್ಡನ್ ಗೆಳತಿಯರ ಜೊತೆ ಸೆಲೆಬ್ರೇಟ್ ಮಾಡಲಾಯಿತು ಅಂತೇಳಿ ನೋಡೋಣ. ನೋಡಿ, ಕೇಸರಿ ಸುಂದರಿ ಕೆಳಗಡೆ ತೊಗೊಂಬಂದಿಟ್ಟೆ, ಒಂದೊಂದೇ ಹೂವು ಹರಡ್ತಾ ಇದ್ದಾಳೆ. ನಮ್ಮನೆ ಎಂಟ್ರೆನ್ಸ್ ಇದು. ಇಲ್ಲಿ ಗೂಡಿನಿಂದ ಮಾಡಿದಂಥ, ಕಕ್ಕುನಿಂದ ಮಾಡಿದಂಥ ಒಂದು ಹಾರನ ಹಾಕಿದ್ದೀನಿ. ಹಾಗೆ ಒಂದು ಲಕ್ಷ್ಮಿ ಫೋಟೋ ಇದೆ. ಹಾಗೆ ಹಿಂಗೆ ಒಳಗಡೆ ಬಂದರೆ ಶೋ ಪ್ಲ್ಯಾಂಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಹಾಗೆಯೇ ಡಮ್ಕ್ಯಾನ್ ಪ್ಲ್ಯಾಂಟ್ಗಳನ್ನ ಇಲ್ಲಿ ಉದ್ದಕ್ಕೂ ಹೀಗೆ ಜೋಡಿಸಿದ್ದೀನಿ. ನೋಡಿ, ಇವರೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಪಾಟ್ಗಳಲ್ಲೇ ಎಷ್ಟು ದೊಡ್ಡ ಗಿಡಗಳಾಗಿ ಬೆಳೆದಿದ್ದಾರೆ ಅಂತ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪ್ಲ್ಯಾಂಟ್, ಇದರಲ್ಲೇ 2 ಅಡಿ 3 ಅಡಿ ಎಲ್ಲ ಬೆಳೆದಿದ್ದಾರೆ. ಹಾಗೆ ಹ್ಯಾಂಗಿಂಗ್ ಪಾಟಾಗಿ ಹಾಕಿದ್ದೀನಿ ಇವ್ರುಗಳನ್ನ. ವಂಡರ್ಸು ಇದೆ, ಬೇಬಿ ಸನ್ ರೋಸ್ ಇದೆ, ಎಮರಾಲ್ಡ್ ನೆಕ್ಲೆಸ್ ಹಾಕಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಹೀಗೆ ಜೋಡಿಸಲಾಗಿದೆ. ಒಂದು ಕೃಷ್ಣನ ಇಟ್ಟಿದ್ದೀನಿ. ಕೃಷ್ಣನ ಪಕ್ಕ 2 ಆನೆ ಇಟ್ಟಿದ್ದೀನಿ. ಅದ್ರ ಕೆಳಗಡೆ ಬುದ್ಧನ ಇಟ್ಟಿದ್ದೀನಿ. ಮತ್ತು ಇಲ್ಲಿ ನಾನೇ ಮಾಡಿದಂತಹ ಸಿಮೆಂಟ್ ಪಾಟ್ಗಳು ಸ್ಕ್ವೇರ್ ಟೈಪ್ದು, ಅದಕ್ಕೆ ಹಾಕಿ ಗಿಡಗಳು ಹಾಕಿದ್ದೆ. ತೋರಿಸಿದ್ದೆ, ಇದನ್ನೆಲ್ಲ ನೋಡಿದ್ದೀರಾ ಅನ್ಕೋತೀನಿ. ಅವ್ರನ್ನೆಲ್ಲ ತಂದು ಇಲ್ಲಿ ಜೋಡಿಸಿದ್ದೀನಿ. ನೋಡಿ, ಇವಳು ನೋಡಿ, ಫಿಶ್ ಗರ್ಲ್ ತಲೆ ಮೇಲೆ ಒಂದು ಪಾಟ್ ಇಟ್ಕೊಂಡಿದ್ದಾಳೆ, ಸಕ್ಯುಲೆಂಟ್ ಇಟ್ಕೊಂಡಿದ್ದಾಳೆ. ನೋಡಿ, ಇದೆ ನೋಡಿ, ಫ್ಲವರ್ ಕಲರ್ ಎಷ್ಟು ಚೆನ್ನಾಗಿದೆ. ಹೀಗೆ ಈ ಸೈಡ್ದು ಡೆಕೋರೇಷನ್ ಮಾಡಲಾಗಿತ್ತು. ಹಾಗೆಯೇ ಇದು ನಾನೇ ಮಾಡಿದಂತಹ ಫೌಂಟೇನು ಸಿಮೆಂಟಿಂದ. ಫಸ್ಟ್ ಟೈಮ್ ನಾನು ಸಿಮೆಂಟ್ ಕೆಲಸ ಮಾಡಿದ್ದು ಈ ಫೌಂಟೇನೆ. ಇದು ಹ್ಯಾಂಡ್ಮೇಡ್ ಸಿಮೆಂಟ್ ಫೌಂಟೇನು. ಇದು 4 ವರ್ಷ ಆಗಿದೆ ಮಾಡಿ. ಒಂದೊಂದು ಪ್ಲೇಟು ಕೂಡ, ಬೌಲ್ನು ಕೂಡ ರಿಮೂವ್ ಮಾಡ್ಬೋದು. ಒಂದೊಂದು ಪ್ಲೇಟು ಕೂಡ ರಿಮೂವ್ ಮಾಡಿ ನಾವು ಬೇಕು ಅಂದಾಗ ತೆಗೆದು ಜೋಡಿಸ್ಕೋಬೋದು. ನೋಡಿ, ಈ ಥರ ರಿಮೂವ್ ಮಾಡ್ಬೋದು ಪ್ಲೇಟ್ಸ್ಗಳನ್ನ ಎಲ್ಲನೂ. ಯಾಕೆಂದರೆ ಯಾವಾಗಲೂ ಏನು ಇಡಲ್ಲ ಅಲ್ವಾ ಫೌಂಟೇನ್ನ. ನಾನು ಯಾವಾಗಲೂ ಇಡಲ್ಲ, ಯಾವುದಾದ್ರು ಹಬ್ಬಗಳು ಅಕೇಶನ್ ಇದ್ದಾಗ ಮಾತ್ರ ಫೌಂಟೇನ್ ಇಡೋದು. ಹಾಗಾಗಿ ಇವೆಲ್ಲವನ್ನು ಬಿಚ್ಚಿ ಬೇರೆ ಏನಕ್ಕಾರು ಇದನ್ನು ಗಿಡಗಳು ಜೋಡಿಸೋದಕ್ಕೆ ಯೂಸ್ ಮಾಡ್ಕೊತೇನೆ. ಎಲ್ಲ ವುಡ್ ಪೀಸ್ ಇಟ್ಬಿಟ್ಟು ಆಮೇಲೆ ಬೇಕು ಅಂದಾಗ ಹಬ್ಬಗಳಿಗೆ ಈ ಥರ ಮೋಟ್ರ್ ಫಿಕ್ಸ್ ಮಾಡಿ ಪೇಂಟಿಂಗ್ ಹಾಕಿ ಇದನ್ನು ಫೌಂಟೇನ್ ಥರ ಬಳಸ್ತೀನಿ. ಹಾಗೆಯೇ ಕೋಲಿಯಸ್ ನೋಡಿ, ಎಷ್ಟು ದೊಡ್ಡದಾಗಿ ಬುಷಿಯಾಗಿ ಬಂದಿದ್ದಾಳೆ ಅಂತ. ತುಂಬ ಜಾಗನ ಇವಳೇ ಕವರ್ ಮಾಡಿದ್ಲು. ಖುಷಿ ಆಯಿತು, ಇವಳು ತುಂಬ ಜಾಗನ ಕವರ್ ಮಾಡೋದ್ರಿಂದ. ನೋಡೇ ಇರ್ತೀರ ಕೆಲ್ಲಾಡಿಯಮ್ಮು. ಈ ಹ್ಯಾಂಥೋರಿಯಮ್ಮು ಅಷ್ಟೇ, ಎಲ್ಲರೂ ಅಟ್ರ್ಯಾಕ್ಟ್ ಮಾಡ್ತು. ದೊಡ್ಡ ಲೀವ್ ಇರೋದ್ರಿಂದ ಸುಮಾರು ಜಾಗನ ಕವರ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿಸ್ಕೊಳ್ತು. ಮತ್ತು ಡ್ರೆಸ್ಸಿನ ಆ ಕಡೆ ಮೂಲೆ ಭಾಗದಲ್ಲಿ ಹೈಟ್ ಬೇಕಿತ್ತು ಅಂತೇಳಿ ಒಂದು ಅಲ್ಲಿಟ್ಟಿದ್ದೀನಿ. ಅದ್ರ ಮುಂದೆ ಒಂದು ಸೇಮ್ ಕಲರ್ನ ಹಾಕಿದ್ದೀನಿ. ಎಲ್ಲ ಗ್ರೀನ್ ಆದರೆ ಚೆನ್ನಾಗಿರಲ್ಲ ಅಂಥೇಳಿ ಅದೆರಡನ್ನು ಅಲ್ಲಿ ಜೋಡಿಸ್ದೆ. ಹಾಗೆಯೇ ಇದು ನಮ್ಮ ಮನೆ ಮುಂದಿನ ಸ್ಟ್ಯಾಂಡ್. ಇದು ಸ್ಟ್ಯಾಂಡಲ್ಲಿ ಕೆಳಗಡೆ ಎಲ್ಲ ಇದು ಹೆಚ್ಚು ಕಾಣಿಸಲ್ಲ ಇವು, ಹಾಗಾಗಿ ಕೆಲವೊಂದು ಗಿಡಗಳನ್ನ ಇಟ್ಟಿದ್ದೀನಿ. ಇಲ್ಲಿ ಜಾಸ್ತಿ ಈ ಸ್ಟ್ಯಾಂಡ್ಗೂ ಇಲ್ಲಿಗೂ ತುಂಬ ಜಾಗ ಗ್ಯಾಪ್ ಇಲ್ಲ, ಒಂದು 3 ಇಂಚಿದೆ. ಹಾಗಾಗಿ ಈ ಸ್ಯಾನ್ಸ್ಫೆರಗಳನ್ನ ಇಟ್ಟಿದ್ದೀನಿ. ಈ ಕಡೆ 2 ಕಡೆಯೂ ಸ್ಪೈಡರ್ ಪ್ಲ್ಯಾಂಟ್ ಇಟ್ಟಿದ್ದೀನಿ. 2 ಕಡೆಯೂ ಶೋ ಪ್ಲ್ಯಾಂಟ್ಸ್ಗಳು. ಮೇಲೆ ಸ್ವಲ್ಪ ಕಲರ್ ಪ್ಲ್ಯಾಂಟ್ಸ್ಗಳನ್ನ ಜೋಡಿಸಿದ್ದೀನಿ. ಫುಲ್ ಗ್ರೀನೇ ಆದರೆ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ. ತಿರ್ಗಾ ಅಗೇನ್ ಇಲ್ಲಿ ಕೋಲಿಯಸ್ನ ತೋರಿಸಿದ್ದೀನಿ. ಅಲ್ಲಿ ಒಂದು ಲಕ್ಷ್ಮಿ ಬೊಂಬೆನ ಇಟ್ಟಿದ್ದೀನಿ. ಓವರಾಲ್ ನಮ್ಮ ಸ್ಟ್ಯಾಂಡ್ ಡೆಕೋರೇಷನ್ ಹೀಗಿತ್ತು. ಪೂರ ಡೆಕೋರೇಷನ್ ನಮ್ಮದು ಎಂಟ್ರೆನ್ಸ್ದು ಈ ರೀತಿ ಇತ್ತು. ಬಂದು ನೋಡುವಾಗ ಹೀಗೆ ಕಾಣಿಸ್ತಾ ಇತ್ತು ಹೊರಗಡೆಯಿಂದ ಡೆಕೋರೇಷನ್. ಹಾಗೆ ಮನೆ ಒಳಗಡೆ ಎಂಟ್ರಿ ತೊಗೊಂಡ್ರೆ ಪಂಚಲಿಂಗ ದರ್ಶನ ಥರ ಲಿಂಗಗಳನ್ನ ಇಟ್ಟು ಅರೇಂಜ್ ಮಾಡಿದೆ. ಇದು ಮಣ್ಣಿಂದ ಮಾಡಿರೋಂತಹ ಲಿಂಗಗಳು. ಇವು 3 ಮಣ್ಣಿಂದ ಮಾಡಿರೋದು. ಇದು ಪಾತ್ರೆಯಿಂದ ಮಾಡಿರೋವಂಥದ್ದು ಲಿಂಗ. ಇದು ನೋಡಿ, ಪಾತ್ರೆಗಳನ್ನ ಪೇಂಟಿಂಗ್ ಮಾಡಿದ್ದೀನಿ. ಇದು ದೊಡ್ಡದು
ಕೂಡ ಪಾತ್ರೆನೇ ಬಳಸಿ ಮಾಡಿರೋವಂಥದ್ದು. ಸ್ವಲ್ಪ ಕಾಟನ್ ಯೂಸ್ ಮಾಡಿದ್ದೀನಿ, ಇದಕ್ಕೆಲ್ಲ ಕಾಟನ್ ಯೂಸ್ ಮಾಡಿದ್ದೀನಿ. ಹಾಗೆಯೇ ಸೆಕ್ಯುಲೆಂಟ್ ಅವತ್ತು ಸಣ್ಣ ಸಣ್ಣ ಮಡಿಕೆಗಳಿಗೆ ಪೇಂಟಿಂಗ್ ಮಾಡಿ ಹಾಕಿಟ್ಟಿದ್ನಲ್ಲ, ಅದನ್ನು ಇಲ್ಲಿ ಜೋಡಿಸಿದ್ದೀನಿ. ಹಾಗೆಯೇ ಇದು ಥರ್ಮಕೋಲ್ ಮಂಟಪ ನಾನೇ ಮಾಡಿರೋಂಥದ್ದು. ಇದನ್ನು ಹಂಗೇ ಓಪನ್ ಮಾಡಿ ಎಲ್ಲೂ ಕೂಡ ಇದಕ್ಕೆ ಗುಂಡು ಸೂಜಿ ಎಲ್ಲ ಹಾಕಿ ಏನೂ ಜೋಡಿಸಿಲ್ಲ. ಬೇಕು ಅಂದರೆ ತೆಗೆದು ನಾವು ಹಾಗೆ ಇಟ್ಕೋಬೋದು. ಯಾಕೆ ಗುಂಡು ಸೂಜಿಗಳೇ ಹ್ಯಾಡ್ ಮಾಡೋ ಅಗತ್ಯ ಇಲ್ಲ ಅಂದರೆ, ನಾವೆಲ್ಲನೂ ಅಂಟಿಸ್ಬಿಟ್ರೆ ನಮಗೆ ಎತ್ತಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇದೇ ರೀತಿ ಓಪನ್ ಬಿಟ್ಟಿದ್ರೆ ನಾವು ಯಾವಾಗ ಬೇಕೋ ಆವಾಗ ಜೋಡಿಸ್ಬೋದು. ಬೇಡ ಅಂದರೆ ಚೀಲದಲ್ಲಿ ಹಾಕಿ ತೆಗೆದು ಎತ್ತಿಟ್ಕೋಬೋದು ಅನ್ನೋ ಪರ್ಪಸ್ಗೋಸ್ಕರ ನಾನು ಇವಕ್ಕೆ ಯಾವುದೇ ರೀತಿ ಗಮ್ಮಿಂಗ್ ಮಾಡಿಲ್ಲ. ಈ ಮಂಟಪವನ್ನು ಥರ್ಮಕೋಲ್ ಶೀಟಿಂದ ಮಾಡಿರೋವಂಥದ್ದು. ಒಟ್ಟು ಈ ಕಡೆ ಈ ಪಂಚಲಿಂಗ ದರ್ಶನ ಸೀನ್ ಈಗ ಕಾಣಿಸ್ತಾ ಇತ್ತು. ಹಾಗೆ ಈ ಕಡೆ ಬಂದರೆ ನೋಡಿ, ಇವರೆಲ್ಲ 10 ರೂಪಾಯಿಗೆ ಸಿಕ್ಕೋ ಬೊಂಬೆಗಳು, ಇವ್ರನ್ನೆಲ್ಲ ಅಲಂಕಾರ ಮಾಡಲಾಗಿತ್ತು ನೋಡಿ, ಇವ್ರಿಗೆ ಮಾಡಲಾಗಿತ್ತು. ಹಾಗೆಯೇ ಇದು ಮುಖಗಳು ತರಿಸ್ಕೊಂಡಿದ್ದೆ, ಅವ್ರಿಗೆ ನಾನೇ ಡೆಕೋರೇಷನ್ ಮಾಡಿದ್ದೆ. ಸಿಂಬಿ ಕೂಡ ನಾನೇ ಮಾಡಿದ್ದು. ಇದು ಮೀಶೋಯಿಂದ ತರಿಸ್ಕೊಂಡಿದ್ದು, ಅದನ್ನು ಡೆಕೋರೇಷನ್ ಪರ್ಪಸ್ಗೆ ಇಟ್ಟೆ. ಸ್ಟ್ಯಾಂಡು ಮತ್ತು ಗಣೇಶ ಎರಡನ್ನು. ಈ ಬಳೆದು ಕೂಡ ಸ್ಟ್ಯಾಂಡ್ ನಾನೇ ಮಾಡಿದ್ದು. ಇದು ಪೈಪ್ಗೆ ಪೇಂಟಿಂಗ್ ಮಾಡೋದು, ಒಳಗಡೆ ಇರೋ ಬ್ಲ್ಯಾಕ್ ಕಲರ್ ಪೇಂಟಿಂಗ್ ಮಾಡಿ ನೆಕ್ಕಿಗಳನ್ನ ಹಾಕಿರೋ ಅಂಥದ್ದು. ಅದು ಅದ್ರ ಮೇಲೆ ಈ ಬಳೆ ಸ್ಟ್ಯಾಂಡ್ ಇಟ್ಟಿದ್ದೀನಿ, ಅದ್ರ ಮೇಲೆ ಈ ಮುಖವಾಡಗಳನ್ನು ಜೋಡಿಸಿದ್ದೀನಿ. ಓವರಾಲ್ ಈ ಕಡೆಯ ಡೆಕೋರೇಷನ್ ಹೀಗಿತ್ತು. ಹಾಗೆಯೇ ಇಲ್ಲೊಂದು ತಾವರೆ ಹೂ ಇದೆ. ಇದನ್ನು ಥರ್ಮಕೋಲ್ ಶೀಟಿಂದ ಮಾಡಿರೋ ಅಂಥದ್ದು. ಸುಮಾರು ವರ್ಷ ಆಯಿತು, ಸುಮಾರು ಒಂದು 10 ವರ್ಷದಷ್ಟು ಹಳೆಯದು. ಬಟ್ ಹಾಳು ಮಾಡಿಲ್ಲ. ಯಾವಾಗಲೂ ಇಲ್ಲೇ ಪರ್ಮನೆಂಟ್ ಜಾಗ ಕೊಟ್ಟು ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಯಾವಾಗಲೂ ನಮ್ಮ ಮನೆ ಎಂಟ್ರೆನ್ಸಲ್ಲಿ ಆ ತಾವರೆ ಹೂ ಇದ್ದೇ ಇರುತ್ತೆ. ಹಾಗೆ ಇಲ್ಲೊಂದು ಆರ್ಟ್ ಶೇಪಲ್ಲಿ ಒಂದು ಥರ್ಮಕೋಲ್ ಶೀಟ್ ಕಟ್ಟಿಂಗ್ ಮಾಡಿರೋಂಥದ್ದು. ಇದು ತುಂಬ ವರ್ಷದಿಂದ ಇಲ್ಲೇ ಇದೆ. ಹಾಗೆಯೇ ಈ ಕಡೆ ಲಕ್ಷ್ಮಿ ಡೆಕೋರೇಷನು. ಹಾಗೆಯೇ ದೇವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಿದ್ದಂಥ ಹೂಗಳನ್ನ ಇಟ್ಟು, ದಾಸವಾಳಗಳನ್ನು ಇಟ್ಟು ದೇವ್ರ ಮನೆಯಲ್ಲಿ ಮಾಮೂಲಿ ಎಂದಿನಂತೆ ಪೂಜೆ ದೇವ್ರ ಮನೆಯಲ್ಲಿ ಆಗಿತ್ತು. ಇದೆಲ್ಲ ಕುಂಕುಮ ಕೊಡೋದಕ್ಕೆ ಅಂತ ಅರೇಂಜ್ ಮಾಡಿದ್ದು. ಸುಮಾರು ಜನ ಬರ್ತಾರೆ, ಒಂದು 80ರಿಂದ 100 ಜನದಷ್ಟು ಆಗ್ತಾರೆ. ಇವತ್ತು ಶನಿವಾರ, ಇವತ್ತು ಕೂಡ ಬರ್ತಾರೆ. ಹಾಗಾಗಿ ರೆಡಿ ಮಾಡಿ ಇಟ್ಟಿದ್ದೀವಿ. ನಿನ್ನೆದೆಲ್ಲ ಶುಕ್ರವಾರ ಅಷ್ಟೊಂದು ಜನ ಬಂದು ಮುಗ್ದಿದ್ದಾರೆ ನೋಡಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಲಂಕಾರಕ್ಕೆ ನಮ್ಮ ಗಾರ್ಡನ್ ಕ್ವೀನ್ಗಳೆಲ್ಲ ಬಂದು ಇಲ್ಲಿ ಕೂತಿದ್ದಾರೆ ನಮ್ಮ ಮನೆಯಲ್ಲಿ. ಇವ್ರನ್ನೆಲ್ಲ ಮೇಲ್ಗಡೆಯಿಂದ ಕೆಳಗಡೆಗೆ ಶಿಫ್ಟ್ ಮಾಡೋದಕ್ಕೆ ನನಗೊಂದು 3-4 ಡೇಸ್ ಆಯಿತು. ಯಾಕೆಂದರೆ ಲೇಬರ್ನೆಲ್ಲ ತೊಗೊಂಡು ಇವ್ರನ್ನೆಲ್ಲ ನಾವು ಕೆಳಗಡೆಗೆ ಶಿಫ್ಟ್ ಮಾಡೋಕ್ಕಾಗಲ್ಲ. ಇವೆಲ್ಲ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ನಾವೇ ತರಬೇಕಾಗಿ ಬಂತು. ಇದು ಮಾಮೂಲಿ ನಾನು ತೋರಿಸಿದ್ದೆ, ನಾನೇ ಪೇಂಟಿಂಗ್ ಮಾಡ್ತಾಯಿದ್ದೆ. ಇದು ಕೂಡ ನಾನೇ ಮಾಡಿರೋಂಥ ಸಿಮೆಂಟ್ ಬೌಲು, ಹಾರ್ಟ್ ಶೇಪ್ ಪಾಟು, ಅದಕ್ಕೂ ಕೂಡ ವಾಟರ್ ಕ್ಯಾಬೇಜೇ ಹಾಕ್ತೆ. ಇವೆಲ್ಲ ನಾನೇ ಮಾಡಿರೋಂಥ ಸಿಮೆಂಟ್ ಬೌಲ್ಗಳು. ಹಾಗೆಯೇ ನಾನೇ ಮಾಡಿದಂತಹ ಸಿಮೆಂಟದು ಬಾತುಕೋಳಿ. ಹಾಗೆ ನೋಡಿ, ಎಲ್ಲ ಬರೀ ಸೆಕ್ಯುಲೆಂಟ್ಸ್ನೇ ಜೋಡಿಸಿದ್ದೀನಿ. ಒಂದು ನೀಟಾಗಿ ಕಾಣಲಿ ಅಂತೇಳಿ 1 by 1 ಅದನ್ನೇ ಇಟ್ಟಿದ್ದೀನಿ ಮಧ್ಯದಲ್ಲಿ. ಬಟ್ ಈ ಸರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿತ್ತು. ಹೋದ ಸರಿ ಸ್ವಲ್ಪ ಒಂದು 5 ಫ್ಲವರ್ ಇತ್ತು, ಇವೆಲ್ಲ ಅಷ್ಟೇ ನನ್ನ ಹತ್ರ. ತುಂಬ ಕಡಿಮೆ ಇತ್ತು ಫ್ಲವರ್ಗಳು. ಈ ಸರಿ ಇಷ್ಟೊಂದು ಗಿಡ ಆಗಿದೆ. ಖುಷಿ ಆಯಿತು, ನೋಡಿದವ್ರಿಗೂ ತುಂಬ ಖುಷಿ ಆಯಿತು. ಹಾಗೆಯೇ ಆ್ಯಂಥೋರಿಯಮ್ನ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಥೋರಿಯಮ್ ಇಲ್ಲಿ ಜೋಡಿಸಿದ್ದೀನಿ. ಹಾಗೆಯೇ ದೇವರ ಅಳತೆಗೆ ಕರೆಕ್ಟಾಗಿ ಕಾಣಲಿ ಅಂತೇಳಿ ಈ ಡಮ್ಕ್ಯಾನ್ ಪ್ಲ್ಯಾಂಟ್ಗಳನ್ನ ಜೋಡಿಸಿದ್ದೇನೆ. ನೋಡಿ, ಡಮ್ಕ್ಯಾನ್ ಪ್ಲ್ಯಾಂಟ್ಗಳಿಗೆ ದೊಡ್ಡ ದೊಡ್ಡ ಪಾಟೇನೂ ಬೇಕಿಲ್ಲ. ನೋಡಿ, ಈ ಗಿಡ ನೋಡಿ ಎಷ್ಟು ಎತ್ತರ ಇದೆ ಅಂಥೇಳಿ. ಸುಮಾರು 3 ಅಡಿ ಎತ್ತರ ಇದೆ. ಈ ಥರ ಸಣ್ಣ ಸಣ್ಣ ಬಾಕ್ಸ್ಗಳಲ್ಲೂ ಡಬ್ಬಗಳಲ್ಲೂ ಕೂಡ ಬೆಳಿಬೋದು. ಅಲಂಕಾರ ಮಾಡಬೇಕು ಅನ್ನೋ ಮನಸ್ಸಿರಬೇಕಷ್ಟೇ. ಆದರೆ ಪಾಟೆ ದೊಡ್ಡಬೇಕು ಅನ್ನೋದೇನಿಲ್ಲ ಅಂತ ಅಷ್ಟೇ ತೋರಿಸ್ತಾ ಇರೋದು. ನೋಡಿ, ಅಲಂಕಾರ ಮಾಡಬೇಕು ಅಂತ
ಸಂಕಲ್ಪ ಮಾಡಿಕೊಂಡು ನೀವು ಸಣ್ಣ ಸಣ್ಣ ಪಾಟ್ಗಳಲ್ಲೂ ಕೂಡ ಗಿಡಗಳನ್ನ ಬೆಳೆದು ಅಲಂಕಾರ ಮಾಡ್ಬೋದು. ಹಾಗೆಯೇ ನಾನು ಈ ಸಾರಿ ಫಸ್ಟ್ ಟೈಮು 5 ರೀತಿ ತಿಂಡಿಗಳೆಲ್ಲ ಮಾಡಿದ್ದು. ನಾನು ಯಾವಾಗಲೂ ಏನು ಮಾಡ್ತಾ ಇರಲಿಲ್ಲ, ಬರೀ ಫ್ರೂಟ್ಸ್ಗಳು, ಡ್ರೈ ಫ್ರೂಟ್ಸ್ ಅಷ್ಟೇ ಇಡ್ತಾಯಿದ್ದೆ. ಬಟ್ ಈ ಸಾರಿ ತಿಂಡಿ ಎಲ್ಲ ಮಾಡಿದ್ದೀನಿ. ಇವರು ನಮ್ಮ ಮನೆಯ ವರಮಹಾಲಕ್ಷ್ಮಿ. ಓವರಾಲ್ ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಹೀಗೆ ಇತ್ತು ನಮ್ಮ ಮನೆಯಲ್ಲಿ. ಎರಡೂ ಕಡೆ ಸೈಡ್ಗಳಲ್ಲಿ ಅಗ್ಲೋನಿಮ ಪ್ಲ್ಯಾಂಟ್ಗಳನ್ನು ಜೋಡಿಸಲಾಗಿತ್ತು. ಆ ಕಡೆಯೂ ಕೂಡ ಹಾಗೇ ಅಗ್ಲೋನಿಮ ಪ್ಲ್ಯಾಂಟನ್ನೇ ಜೋಡಿಸಿ ಡೆಕೋರೇಷನ್ ಮಾಡಲಾಗಿತ್ತು. ಮಧ್ಯ ಬೌಲ್ ಜೋಡಿಸಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.